ಶೂಟೌಟ್ ನಂತರ ಕೆಲವು ಪ್ರಕರಣಗಳು ಮುನ್ನೆಲೆಗೆ ಬಂದಿದೆ. LTT ಮತ್ತು ವೀರಪ್ಪನ್ ಗ್ಯಾಂಗ್ ಅಂತೇಳಿ. ಇದು ಶುದ್ಧ ಸುಳ್ಳು. ಯಾವುದೇ ಆ ರೀತಿಯ ಘಟನೆಗಳು ನಡೀತಾ ಇಲ್ಲ. ಏನು ಕೆಲ ಯೂತ್ ಟೈಗರ್ಸ್ ಆಫ್ ಜಸ್ಟಿಸ್ ಅಂತ ಹೇಳಿ ಒಂದು ಗ್ರೂಪ್ನ ಮಾಡ್ಕೊಂಡವ್ರ. ಈ ದೇಶದಲ್ಲಿ RSS ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ, ಅದೇ ರೀತಿ ಇವರು ಕೂಡ ರಿಜಿಸ್ಟ್ರೇಷನ್ ಆಗಿರಲ್ಲ. ಮಾಟಳ್ಳಿ ಪಂಚಾಯತಿಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೋಸ್ಕರ ಅದನ್ನು ಸರಿಪಡಿಸೋಕೆ ಒಂದು ಯೂತ್ಸ್ ಕಮಿಟಿ ಒಗ್ಗಟ್ಟಾಗಿ ಈ ರೀತಿಯ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆದರೆ ಇವರು ಯಾರು ಕೂಡ ದೇಶದ್ರೋಹಿಗಳಲ್ಲ, ಇವರೆಲ್ಲ ಹೋರಾಟಗಾರರು. ಆ ಪಂಚಾಯತಿಲಿ ಏನು ಅವ್ರಿಗೆ ಅನ್ಯಾಯ ಆಯ್ತು ಅದನ್ನು ಸರಿಪಡಿಸೋಕೆ ಅಂತೇಳಿ ಮಾಡ್ತಾ ಇರೋದು. ಮತ್ತು ಏನು ನಮ್ಮ ಕೆಲವು ಮುಖಂಡರುಗಳು ತಮಿಳುನಾಡಿನಲ್ಲಿ ಈಗಾಗಲೇ ಅದು ಟೂರಿಸಂ ಪ್ಲೇಸ್ ಆಗಿದೆ, ಎಲ್ಲರೂ ಯಾವ ರೀತಿ ಹೋಗ್ತಾರ ಅದೇ ರೀತಿ ಇವರು ಕೂಡ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡು ಬಂದವರ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಏನು ಇದು ಚರ್ಚೆ ಆಗಬೇಕಾಗಿಲ್ಲ. ಈ ರೀತಿ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಗಳಾಗಿ ದೇಶದಲ್ಲಿ ಚಾಮರಾಜನಗರ ಜಿಲ್ಲೆಯ ಮಾನ ಹರಾಜಾಯ್ತಾ ಇರೋದ್ರಿಂದ ಇಷ್ಟಕ್ಕೆ ಇದನ್ನ ಕೈ ಬಿಡಬೇಕು ಅಂತೇಳಿ ಎಲ್ಲರೂ ಮನವಿಯನ್ನು ಮಾಡ್ತೀನಿ ಸರ್. ನಮಸ್ಕಾರ ಸರ್. ಹೆಸರು ಸರ್? ಸರ್, ನಾನು ಶೈಲೇಂದ್ರ, ರಾಜ್ಯಾಧ್ಯಕ್ಷ, ಕರ್ನಾಟಕ ರಾಜ್ಯ ರೈತ ಸಂಘ.